ಸುಮಾರು ವರ್ಷಗಳಿಂದ ನಮ್ಮ ತಾಲೂಕು ಕಚೇರಿಯಲ್ಲಿ ಗ್ರಾಮ ಆಡಳಿತಾಧಿಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದು ಮೊನ್ನೆ ಲಾಸ್ಟ್ 1.5 ಮಂತ್ ಬ್ಯಾಕ್ ಕೂಡ ಹುಷಾರಿಲ್ಲ ಅಂತ 1 ಮಂತ್ ಲೀವ್ ಕೂಡ ತಗೊಂಡಿದ್ರು ಅವರು. ತುಂಬಾ ಒಳ್ಳೆ ಅಧಿಕಾರಿ. ಆಫೀಸಿಂದ ಹೋಗ್ಬೇಕಾದ್ರೆ ಮನೆಯಿಂದ ಕೆಲಸಕ್ಕೆ ಹೋಗ್ಬೇಕಾದ್ರೆ ಈ ತರ ಆಕ್ಸಿಡೆಂಟ್ ಆಗಿ ಡೆತ್ ಆಗಿದೆ. ಸೊ ನಾವು ಕುಟುಂಬದ ಜೊತೆ ಇದ್ದೀವಿ. ಫೋರ್ಸ್ ಏನೂ ಇಲ್ಲ, ಫೋರ್ಸ್ ಅಂತದ್ದು ಏನೂ ಇಲ್ಲ. ಇಡೀ ರಾಜ್ಯದಲ್ಲಿ ಏನಾಗಿದೆ ಅದು ನಮ್ಮಲ್ಲೂ ಆಗಿದೆ ಅಷ್ಟೇ. ಇನ್ಕ್ಲೂಡಿಂಗ್ ನಾವು ಕೂಡ ಪಾಲ್ಗೊಂಡಿದ್ದೀವಿ ಕೆಲಸದಲ್ಲಿ. ನಾವು ಹೋಗಿದ್ದೀವಿ, ಎಲ್ಲ ಅಧಿಕಾರಿಗಳು ಹೋಗಿದ್ದಾರೆ, ಇಡೀ ರಾಜ್ಯದಲ್ಲಿ ಎಲ್ಲರೂ ಹೋಗಿದ್ದಾರೆ. ಇಲ್ಲ, ಅದು ನನಗೆ ಗೊತ್ತಿಲ್ಲ ಟಾರ್ಚರ್ ಆಗಿದೆ ಅಂತ. ನನಗೆ ಯಾವತ್ತೂ ಅವ್ರು ಬಂದು ಯಾವುದೇ ನಂಗೆ ಮನವಿನೂ ಕೊಟ್ಟಿಲ್ಲ. ಈ ತರ ನಮಗೆ ಕೆಲಸ ಒತ್ತಡ ಇದೆ ಅಂತಂದ್ಬಿಟ್ಟು ಅಂತ ಯಾವ ಅಧಿಕಾರಿಗಳು ನಮ್ಗೇನು ಮನವಿನೂ ಕೊಟ್ಟಿಲ್ಲ. ಇದ್ರೆ ನಾವು ಸರ್ಕಾರದಕ್ಕೆ ಅಥವಾ ಮೇಲಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ವಿ. ಯಾವುದು ನಮ್ಗೇನು ರೈಟಿಂಗ್ ಅಲ್ಲಿ ಕೊಟ್ಟಿಲ್ಲ. ಅವ್ರು ಇವಾಗ ದುಃಖದಲ್ಲಿದ್ದಾರೆ. ಅಲ್ಲ, ಅವ್ರು ಈಗ ದುಃಖದಲ್ಲಿದ್ದಾರೆ. ನಾವು ಅವ್ರ ಫ್ಯಾಮಿಲಿ ಜೊತೆ ಇದ್ದೀವಿ ಅಷ್ಟೇ. ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಲಾಸ್ ಆಗಿದೆ. ನಾವು ಅದನ್ನ ತುಂಬೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನೋಡುವ, ಅದು ಸರ್, ನಾವು ನಮ್ಗೆ ಏನು ಸರ್ಕಾರದ ಅನ್ವಯ, ಆದೇಶದ ಅನ್ವಯ ಏನೇನು ಫೆಸಿಲಿಟೀಸ್ ಕೊಡ್ಬೇಕು ನಾವು ಸರ್ಕಾರದಿಂದ ಎಲ್ಲಾ ಮಾಡಿ ಕೊಡ್ತೇವೆ. ನಾವು ಅವ್ರ ಜೊತೆ ನಾವಿದ್ದೀವಿ. ಇನ್ಫ್ಯಾಕ್ಟ್ ನಿನ್ನೆಯಿಂದ ನಾವು ಕೂಡ ಅವ್ರ ಫ್ಯಾಮಿಲಿ ಬರೋದಕ್ಕಿಂತ ಮುಂಚೆನೇ ನಾವು ಅವ್ರ ಜೊತೆ ಇದ್ದೀವಿ, ಇರ್ತೇವೆ ಕೂಡ ಮುಂದಿನ ದಿನಗಳಲ್ಲಿ. ಅವ್ರು ಮಾಡ್ಲಿ ಸರ್, ನಾವು ಆನ್ಸರ್ ಮಾಡ್ತೀವಿ. ಅಲ್ಲ, ಮಾಡ್ಲಿ ಅಂತಲ್ಲ. ಇವಾಗ ನಾವು ಅವ್ರ ನಿನ್ನೆ ಅಲ್ಲ, ನಾವು ನ್ಯಾಯ ಕೊಡ್ತೇವೆ. ನ್ಯಾಯ ಅಂತಾರೆ ಏನು, ನಮ್ಗೆ ಆದೇಶದ ಅನ್ವಯ ಏನು ಸುತ್ತೋಲೆಗಳ ಅನ್ವಯ ನಾವು ಕೊಡ್ತೇವೆ. ನಾವಂತೂ ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಅವ್ರ ಕುಟುಂಬದ ಜೊತೆ ನಿನ್ನೆಯಿಂದ ಇದ್ದೀವಿ. ಇನ್ಫ್ಯಾಕ್ಟ್ ಅವ್ರ ಹೆಣ್ಮಗಳು ತುಂಬಾ ಒಳ್ಳೆಯವರು. ನಾವು ಕೂಡ ಮೊನ್ನೆನೆ ಯಾವತ್ತು ಅಂದ್ರೆ ಜುಲೈ 1 ಕಂದಾಯ ದಿನಾಚರಣೆಯಲ್ಲಿ ಕೂಡ ಇಡೀ ನಮ್ಮ ಎಲ್ಲಾ ಗ್ರಾಮ ಆಡಳಿತಾಧಿಕಾರಿ ಕೂಡ ಬಂದ್ಬಿಟ್ಟು ಇಡೀ ನಮ್ಮ ತಾಲೂಕು ಅಡ್ಮಿನಿಸ್ಟ್ರೇಷನ್ ಎಲ್ಲಾ ಸೇರಿ ನಾವು ಸೆಲೆಬ್ರೇಷನ್ ಮಾಡ್ಕೊಂಡಿದೀವಿ. ಮಗು ಕೂಡ ಪಾಪ ಪಾರ್ಟಿಸಿಪೇಟ್ ಮಾಡಿತ್ತು. ಅಂಡ್ ಇವನ್ ಶಿ ಗಾಟ್ ಬೆಸ್ಟ್ ಡ್ರೆಸ್ಡ್ ಅವಾರ್ಡ್ ಆ ತರನು ತಗೊಂಡಿದ್ದಾರೆ. ಒಳ್ಳೆ ಹುಡುಗಿ, ನಾನು ಅದ್ರ ಮಾತ್ರ ಹೇಳ್ತೀನಿ. ತುಂಬಾ ಒಳ್ಳೆ ಹುಡುಗಿ. ಮತ್ತೆ ನಮ್ಗೆ ಒಳ್ಳೆ ತುಂಬಲಾರದ ದೊಡ್ಡ ನಷ್ಟ ಆಗಿದೆ. ಅವ್ರ ಕುಟುಂಬದ ಜೊತೆ ನಾನಿದ್ದೀನಿ ಸರ್. ಅವ್ರ ಕುಟುಂಬದೊಳಗೆ ನಾನಿದ್ದೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.